ವಯಸ್ಸು ಮುಖ್ಯವಲ್ಲ, ಜ್ಞಾನ ಮುಖ್ಯ. ವಿಕ್ರಮ್ ಅರಸನು ಬೇತಾಳನನ್ನು ಮರಕ್ಕೆ ಕಟ್ಟಿ ತನ್ನ ರಾಜ್ಯಕ್ಕೆ ಕೊಂಡೊಯ್ಯಲು ಮುಂದಾದಾಗ ಬೇತಾಳ ಮತ್ತೆ ಕಥೆ ಹೇಳಲು ಆರಂಭಿಸಿದ. ಒಮ್ಮೆ ವಿಠಲಪುರ ಎಂಬ ರಾಜ್ಯದಲ್ಲಿ ಮಹಾವಿದ್ಯಾಲಯವೊಂದಿತ್ತು. ಅಲ್ಲಿ ವೃದ್ಧ ಗುರು ಶಾಂತಮೂರ್ತಿ ಮತ್ತು ಯುವ ಗುರು ಪ್ರಕಾಶ್ ಬೋಧನೆ ಮಾಡುತ್ತಿದ್ದರು. ರಾಜಕುಮಾರ ವೀರಪ್ರತಾಪ ಈ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ. ಅವನು ಪ್ರಕಾಶ್ ಅವರನ್ನು ಹೆಚ್ಚು ಗೌರವಿಸುತ್ತಿದ್ದ, ಏಕೆಂದರೆ ಅವರು ಯುವಕನಾಗಿದ್ದರು, ಚುರುಕು ಮತ್ತು ಆಕರ್ಷಕವಾಗಿ ಪಾಠಗಳನ್ನು ಬೋಧಿಸುತ್ತಿದ್ದರು. ವೃದ್ಧ ಗುರು ಶಾಂತಮೂರ್ತಿಯ ಉಪದೇಶಗಳನ್ನು ಅವನು ಅಷ್ಟಾಗಿ ಗೌರವಿಸುತ್ತಿರಲಿಲ್ಲ. ಒಮ್ಮೆ ರಾಜ್ಯದ ಮೇಲೆ ಶತ್ರು ಆಕ್ರಮಣ ಮಾಡಿತು. ರಾಜಕುಮಾರನು ಪ್ರಕಾಶ್ ಅವರ ಕಲಿಸಿದ ಯುದ್ಧತಂತ್ರಗಳನ್ನು ಬಳಸಿದನು. ಆದರೆ ಶತ್ರು ಸೇನೆಯು ಹೆಚ್ಚು ಬಲಶಾಲಿಯಾಗಿತ್ತು. ಸೋಲು ನಿಶ್ಚಿತವೆನಿಸುವ ಸಂದರ್ಭದಲ್ಲಿ ವೃದ್ಧ ಗುರು ಶಾಂತಮೂರ್ತಿ ರಾಜಕುಮಾರನಿಗೆ ಹಳೆಯ ಯುದ್ಧತಂತ್ರಗಳನ್ನು ಬಳಸಲು ಮಾರ್ಗದರ್ಶನ ನೀಡಿದರು. ಅವು ಕಾರ್ಯಸಾಧ್ಯವಾಗಿ ರಾಜ್ಯವನ್ನು ರಕ್ಷಿಸಲಾಯಿತು. ಬೇತಾಳ ಕೇಳಿದ, ವಿಕ್ರಮ, ಇಲ್ಲಿ ಯಾರು ಹೆಚ್ಚು ಮಹತ್ವದವರು? ವಿಕ್ರಮ ಉತ್ತರಿಸಿದ, ವಯಸ್ಸಲ್ಲ, ಜ್ಞಾನವೇ ಮುಖ್ಯ. ಯಾರು ಜ್ಞಾನವನ್ನು ಸಂಪಾದಿಸಿದ್ದಾರೋ ಅವರು ನಿಜವಾದ ಗುರುಗಳು. ಅದೇ ಕ್ಷಣದಲ್ಲಿ ಬೇತಾಳ ನಗುತ್ತಿದ್ದಂತೆ ಮರದ ಕಡೆಗೆ ಹಾರಿ ಹೋದ.